ಟ್ರಂಪ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಇರಾನಿನ ನ್ಯಾವಿಗಳನ್ನೆಲ್ಲ ಹೊಡೆದಾಕಿದ್ದೀವಿ, ಅಸಲಿಗೆ ಆ ಆಕಾಶ ಫುಲ್ಲು ನಮ್ಮದೇ, ಏನು ಅಲ್ಲಿ ತಿರುಗ್ತಕ್ಕಂಥ ವಿಮಾನಗಳೆಲ್ಲ ನಮ್ಮದೇ, ಆಮೇಲೆ ಇವ್ರ ಹತ್ರ ಮಿಸೈಲ್ಗಳು ಬಿಟ್ಟರೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ ಅಮೇರಿಕ ಇವತ್ತು ಡೂಮ್ ಸ್ಟೇ ಅನ್ನೋ ಒಂದು ಮಿಸೈಲ್ ಕೂಡ ಟೆಸ್ಟ್ ಮಾಡಿದೆ. ಇದು ಸುಮಾರು 13,000 to 15,000 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ತನ್ನ ಟಾರ್ಗೆಟ್ ಅನ್ನು ರೀಚ್ ಮಾಡುತ್ತಂತೆ. ಇದು ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಗೆ ಏನು ಅಣುಬಾಂಬ್ ಹಾಕಿದ್ರಲ್ಲ ಅದಕ್ಕಿಂತ 20% ಎಕ್ಸ್ಟ್ರಾ ಅಂತ ಹೇಳಲಾಗ್ತಿದೆ. ಹಾಗೆ ಇದೇನಾದ್ರು ಬಿದ್ದರೆ ಆ ಟೈಮಲ್ಲಿ 2ನೇ ಮಹಾಯುದ್ಧದ ಟೈಮಲ್ಲಿ ಅಲ್ಲಿ ಮಿನಿಮಮ್ 2 ಲಕ್ಷ ಜನ ಸತ್ತೋಗಿದ್ರು. ಇವಾಗ ಅಲ್ಲಿ ಹುಟ್ಟತಕ್ಕಂಥ ಮಕ್ಕಳು ಅಂಗವಿಕಲರಾಗಿ ಇದಾಗಿ ಹುಟ್ಟುತ್ತಾ ಇದ್ದಾರೆ. ಆ ಭೂಮಿಯಲ್ಲಿ ಏನು ಬೆಳೆಯೋದಕ್ಕಾಗಲ್ಲ, ಆ ಥರ ಆಗ್ತಿದೆ. ಇವಾಗ ಇದನ್ನು ಟೆಸ್ಟ್ ಮಾಡಿರೋದು ಇವರಿಗೆ ಭಯಪಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ರಕ್ಷಣಾ ಸಚಿವ ಏನು ಹೇಳ್ತಾ ಇದ್ದಾನೆ, ಯಾರು ಅಮೇರಿಕ ಅಂದರೆ, ಇದು ನಾವು ನಾರ್ಮಲ್ ಆಗಿ ಟೆಸ್ಟ್ ಮಾಡೋ ರೀತಿ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇರಾನ್, ಇಸ್ರೇಲ್, ಅಮೇರಿಕ ಯುದ್ಧ ಸ್ಟಾರ್ಟ್ ಆಗಿ ಇವತ್ತು 7ನೇ ದಿನ. ಚೀನಾ ಫುಲ್ ಆಗಿ ಇರಾನ್ಗೆ ಸಪೋರ್ಟ್ ಮಾಡ್ತಿದೆ ಅಂತ ಇರಾನ್ ಸೈಡ್ ನಿಂತಿದ್ದಾರೆ. ಹಾಗೆ ರಷ್ಯಾ ಕೂಡ ಇರಾನ್ಗೆ ಸಪೋರ್ಟ್ ಮಾಡಿದ್ದಾರೆ. ಚೀನಾ ಬಲವಾಗಿ ಖಂಡಿಸಿದೇನು ಕೂಡ. ಯಾಕಂತಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಜಲಸಂಧಿಯನ್ನ ಇರಾನ್ ಕ್ಲೋಸ್ ಮಾಡಿದ್ಮೇಲೆ ಎಲ್ಲಾ ಹಡಗುಗಳನ್ನು ಅಲ್ಲೇ ನಿಂತ್ಕೊಳ್ಳಂಗೆ ಮಾಡಿದೆ. ಹಾಗೆ ಚೀನಾದ ಹಡಗುಗಳು ಮಾತ್ರ ನೀವು ಹೋಗ್ಬೋದು, ನಮ್ಮಿಂದ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದೆ. ಯಾಕಂತಂದ್ರೆ ಇವರು ಮೊದಲಿಂದನೂ ಸ್ನೇಹಿತರು ಆದ ಕಾರಣ. ಅಮೆರಿಕಾಗೆ ಚೀನಾ ವಾರ್ನಿಂಗ್ ಮಾಡಿದೆ. ಪೆಟ್ರೋಲ್ ಬ್ಯಾರೆಲ್ಗೆ $80 90 ಆಗೋ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಿದೆ. ಹಾಗೆ DJT ಅಂದ್ರೆ ಟ್ರಂಪ್ ಕಳೆದ 1.5 ವರ್ಷದಿಂದನೂ ನಮ್ಮ ಮೇಲೆ ಟ್ಯಾರಿಫ್ ಏರ್ಕೊಂಡೇ ಬಂದಿರೋ. ಮೊದಲು 200, ಆಮೇಲೆ 15, ಆಮೇಲೆ ಅವರು 18% ಅಂತ ಬಂದಿದ್ದಾರೆ. ಈ DJT ಟ್ರಂಪ್ ಏನ್ ಮಾಡಿದ್ದಾನೆ ಅಂತಂದ್ರೆ, ನಾವು ಪ್ರೊಡಕ್ಷನ್ ಮಾಡಿ ಅವರ ದೇಶದಲ್ಲಿ ಮಾರುವಂತ ವಸ್ತುಗಳಿಗೆ 18% ಅಂತೆ, ಅವರ ವಸ್ತುಗಳು ಇಲ್ಲಿ ಮಾರೋದಕ್ಕೆ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ಬೇಕಂತೆ. ಇದು ಈ ತರ ಆಗಿದೆ. ಇನ್ನೊಂದು, ರಷ್ಯಾದ ಹತ್ರ ನಾವು ಆಯಿಲ್ ಖರೀದಿ ಮಾಡ್ತಾ ಇದ್ವಿ ಇಷ್ಟು ದಿನ, ಇದ್ರ ಮೇಲೂ ಕೂಡ ಟ್ಯಾರಿಫ್ ಏರಿ ಅವರನ್ನ ನಮ್ಮ ಇಂಡಿಯಾನ ಕಂಟ್ರೋಲಿಗೆ ತಂದುಬಿಟ್ಟಿದ್ದಾರೆ ಇವಾಗ. ಯಾಕೆಂತಂದ್ರೆ ನಾವು ಪರ್ಚೇಸ್ ಮಾಡುವಂತ ಆಯಿಲ್ ಇಂದನೇ ಈ ರಷ್ಯಾ ಬಂದ್ಬಿಟ್ಟು ಉಕ್ರೇನಿಗೆ ಅದೇ ದುಡ್ಡಲ್ಲಿ ಯುದ್ಧ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಟ್ರಂಪ್ ಅವರು ಟ್ಯಾರಿಫ್ ಮೇಲೆ ಏರಿ ಇವಾಗ ಒಂದು ಟ್ರೇಡ್ ಡೀಲ್ ಅನ್ನು ನಡೆಸ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಅಮೆರಿಕದ ಫಾರಿನ್ ಮಿನಿಸ್ಟರು ಭಾರತಕ್ಕೆ 30 ದಿನಗಳ ಕಾಲ ನೀವು ರಷ್ಯಾದ ಆಯಿಲ್ ಅನ್ನ ಖರೀದಿ ಮಾಡಬಹುದು ಅಂತ ನಮಗೆ ಹೇಳಿದೆ. ಭಾರತದ ವ್ಯವಹಾರಗಳಲ್ಲಿ ಅಮೆರಿಕ ತಲೆ ದುರ್ಸೋಕ್ಕೆ ಅವ್ರು ಯಾರು? ಫಸ್ಟ್ ಆಫ್ ಆಲ್ ಮಾತಾಡಿದರೆ ನಮ್ಮ PM ರಾಷ್ಟ್ರಪತಿಗಳು ಮಾತಾಡಬೇಕು. ನಾವು ಎಲ್ಲಿಂದಾದರೂ ಪರ್ಚೇಸ್ ಮಾಡ್ತೀವಿ. ನನಗೆ ಯಾಕೋ ಇದರಲ್ಲಿ ಡೌಟ್ ಸ್ಟಾರ್ಟ್ ಆಗಿದೆ. ನಮ್ಮ PM ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ, ಯಾವ್ದಾದ್ರು ಎಪ್ಸ್ಟೀನ್ ಫೈಲ್ ವಿಷಯವಾಗಿ ಅಥವಾ ಇನ್ಯಾವುದಾರೋ ವಿಷಯವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಡೌಟ್ ಬರ್ತದೆ. ಯಾಕಂತಂದ್ರೆ 1 ವರ್ಷ ಟ್ಯಾರಿಫ್ ಹೇಳಿದ್ರು, ಅದ್ರ ಜಗ್ಗಿರಲಿಲ್ಲ. ಇದೇನು ಎಪ್ಸ್ಟೀನ್ ಫೈಲ್ಸ್ ಬಂದಾಗಿಂದನೇ ಇದೆಲ್ಲ ಆಗ್ತಾ ಇದೆ. ಹಾಗೆ ಈ ಯುದ್ಧ ಸ್ಟಾರ್ಟ್ ಆಗಿನ ಮುಂಚೆ ನಮ್ಮ PM ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ರು. ಅಲ್ಲಿಂದ 12 ಗಂಟೆಗೆ ಅವರು ಯುದ್ಧ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಚೀನಾ ಮತ್ತೆ ಸುತ್ತಮುತ್ತ ದೇಶಗಳೆಲ್ಲ ತಮ್ಮ ಬಂಕರ್ಗಳಲ್ಲಿ ಅವರು ಪೆಟ್ರೋಲಿಯಂ 200 ದಿನಕ್ಕೆ ಆಗುವಷ್ಟು ಪೆಟ್ರೋಲನ್ನು ಶೇಖರಣೆ ಮಾಡಿಕೊಂಡು ಇಟ್ಟಿದ್ದಾರಂತೆ. ನಮ್ಮ ಭಾರತ ಮಾತ್ರ ನಿನ್ನೆ 75 ಡೇಸ್ವರೆಗೂ ಇತ್ತಿದ್ದು, ಇವತ್ತು 74 ಡೇಸ್ ಆಗಿದೆ. ರಷ್ಯಾ ಇವಾಗ ಏನಾಗಿದೆ ಅಂದರೆ, ನಿಮಗೆ ನಾವು ಪೆಟ್ರೋಲನ್ನು ಕೊಡ್ತೀವಿ ಬಟ್ ಮೊದಲಿನ ರೇಟ್ ಅಲ್ಲ ಅಂತ ಹೇಳ್ಬಿಟ್ಟು ಅವರು ಈಗ ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ರಷ್ಯಾ 9.5 ಬಿಲಿಯನ್ ಗಟ್ಟಲೆ ಕ್ರೂಡ್ ಆಯಿಲನ್ನು ನಮಗೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅವರು ನಮ್ಮ ಇಂಡಿಯನ್ ಓಷನ್ ಶಿಪ್ಪಲ್ಲೇ ಇದೆ. ಬೇರೆ ದೇಶಕ್ಕೆ ಹೋಗತಕ್ಕಂಥ ಒಂದು ಪೆಟ್ರೋಲನ್ನು ಈಗ ನಮ್ಮ ದೇಶಕ್ಕೆ ಕಳಿಸೋಕ್ಕೆ ಅವರು ಮಾತುಕತೆ ನಡೆದಿದೆ. ಈಗ ಅಮೆರಿಕ ಇರಾಕ್ ಮೇಲೆ ಏನು ಹಠ ಸಾಧಿಸಿತ್ತು 2002ರಲ್ಲಿ ಜಾರ್ಜ್ ಬುಷ್ PM ಆಗಿದ್ದ ಆ ಟೈಮಲ್ಲಿ, ಅವನು ಕೂಡ ಇದೇ ರೀತಿಯಲ್ಲಿ ಸದ್ದಾಮ್ ಹುಸೇನು ನಾನು ಡೈರೆಕ್ಟಾಗಿ ಅಲ್ಲಿನ ಲೋಕಲ್ ಒಂದು ಕರೆನ್ಸಿಗೆ ಇವರು ನಾನು ಪೆಟ್ರೋಲನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವರ ಮೇಲೆ ಇಲ್ಲದ ಸ್ವಲ್ಪ ಆರೋಪಗಳನ್ನು ಹೊರಿಸ್ಬಿಟ್ಟು ಅವರು ನೇಣು ಕಂಬಕ್ಕೆ ಹಾಕಿದ್ರು. ಸದ್ದಾಮ್ ಹುಸೇನ್ನ ಒಬ್ಬ ದೊಡ್ಡ ಕ್ರೂರಿ ರೀತಿನೇ ಇವರು ತೋರಿಸಿದ್ರು. ಅದೇ ಕೆಲಸವನ್ನ ಈಗ ಇರಾನ್ ಮೇಲೂ ಕೂಡ ಮಾಡ್ತಿದ್ದಾರೆ. ಇರಾನ್ಗೆ ಒಂದು ಸ್ಪೆಷಲ್ ಏನಂದ್ರೆ, ಅವರ ಭೂಮಿಯಲ್ಲಿ ಬಾವಿಗಳಲ್ಲಿ ಪೆಟ್ರೋಲ್ ಸಿಗೋದ್ರಿಂದ ಇವರಿಗೆ ಇನ್ಕಮ್ ಜಾಸ್ತಿ ಆಗ್ತಿದೆ. ಚೀನಾದಿಂದ ಇವರು ಪೆಟ್ರೋಲ್ ಕೊಟ್ಬಿಟ್ಟು ಆ ಕಡೆಯಿಂದ ಅವರು ಮಿಸೈಲ್ಗಳನ್ನ, ಯುದ್ಧ ವಿಮಾನಗಳನ್ನೆಲ್ಲ ಖರೀದಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಇವರು ವಾದ. ಅಮೆರಿಕದ ಮಾತು ಕೇಳಲೇಬೇಕಿಲ್ಲಿ ಎಲ್ಲರೂ ಅನ್ನೋ ರೀತಿ, ದೊಡ್ಡಣ್ಣ ಮಾತು ಕೇಳಲೇಬೇಕಂತ ಹೇಳ್ಬಿಟ್ಟು ಅವರು ಈ ನಿರ್ಧಾರಕ್ಕೆ ಟ್ರೇಡ್ ಡೀಲು, ಆಮೇಲೆ ಟ್ಯಾರಿಫ್ಗಳನ್ನು ಈ ಥರ ಎಲ್ಲ ಆಗ್ತಾ ಇದ್ದಾರೆ. ಆಮೇಲೆ ಇರಾನ್ ಏನು ಮಾಡಿದೆ ಅಂದರೆ, ಇಸ್ರೇಲ್ನ ಹೆಡ್ ಕ್ವಾರ್ಟರ್ಸು, ನ್ಯಾವಿ ಆಫೀಸ್ನೆಲ್ಲ ಇವತ್ತು ಟಾರ್ಗೆಟ್ ಮಾಡಿದೆ. ಅವ್ರು ಹೇಳಿದ್ದಾರೆ, ಇಷ್ಟು ದಿನ ತೆಗೆದಿದ್ದು ಹಳೆ ಸ್ಟಾಕ್ ಮಿಸೈಲ್ಗಳನ್ನ ಹೊಡೆದಿದ್ದೇವೆ,
ಇನ್ಮೇಲೆ ನಾವು ಫತಾಹ ಮತ್ತು ಶಾಹಿದ್ ಅನ್ನೋ ಡ್ರೋನ್ಗಳನ್ನು ಹೊಡಿತೀವಿ ಅಂತ ಹೇಳ್ತಿದ್ದಾರೆ. ಇದು ಭಯಾನಕವಾಗಿ ಹತ್ತತ್ರ 3,500-4,000 ಕಿಲೋಮೀಟರ್ ಗಟ್ಟಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಒಂದು ವಿಡಿಯೋ ಸಮೇತ ಬಿಟ್ಟಿದ್ದಾರೆ ಇವತ್ತು. ಯಾವ ಥರ ಅಂದರೆ ಇವರು ಅಂಡರ್ ಗ್ರೌಂಡ್ ಭೂಮಿಯಲ್ಲಿ ಬೆಟ್ಟಗಳ ಮಧ್ಯೆ ಏನು ಅಂಡರ್ ಗ್ರೌಂಡ್ ರೋಡ್ ಇರುತ್ತಲ್ಲ ಅದರಲ್ಲಿ ಇವರು ಮಿಸೈಲ್ಗಳನ್ನು ಸ್ಟಾಕ್ ಮಾಡಿಟ್ಟಿದ್ದಾರೆ. 1979ರಿಂದ ಕೂಡ ಇವರು ಯಾವತ್ತಾದರೂ ನಮ್ಮ ಮೇಲೆ ಇಸ್ರೇಲು ಮತ್ತು ಅಮೆರಿಕ ಅಟ್ಯಾಕ್ ಮಾಡ್ಬೋದು ಅಂತ ತಿಳ್ಕೊಂಡು ಅವತ್ತಿನಿಂದನೇ ಇವರು ಮಿಸೈಲ್ಗಳನ್ನು ಬಾಂಬ್ಗಳನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವ್ರ ಹತ್ರ 80,000 ಮಿಸೈಲ್ಗಳಿದ್ದಾವೆ ಅಂತ ಹೇಳಲಾಗ್ತಿದೆ. ಹಾಗೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಸ್ತಫಾ ಖಮೀನಿಯನ್ನು ಕೂಡ ಹಳೆ ಖಮೀನಿಯ ಮಗ ಅಂತ ಹೇಳ್ಬಿಟ್ಟು, ಎರಡನೇ ಮಗ ಅಂತ ಹೇಳ್ಬಿಟ್ಟು ಅದನ್ನ ಟ್ರಂಪ್ ಕೂಡ ಒಪ್ಕೊಂಡಿಲ್ಲ. ಹಾಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಒಪ್ಕೊಂಡಿಲ್ಲ. ಇವನು ಆಗಬಾರ್ದು, ನಾವು ಹೇಳಿದವರೇ ಸುಪ್ರೀಂ ಲೀಡರ್ ಆಗ್ಬೇಕಂತ ಕೂತಿದ್ದಾರೆ. ಇವನನ್ನು ಕೂಡ ಮುಗಿಸುತ್ತೇವೆ ಅಂತ ಇಸ್ರೇಲ್ ಶಪಥ ಮಾಡಿದೆ. ಐರಿಸ್ ದೀನಾ ಇರಾನ್ನ ನೌಕೆ ಇದು. ಅದರಲ್ಲಿ ಮಿನಿಮಮ್ 180 ಜನ ಬಂದಿರ್ತಾರೆ. 10 ಡೇಸ್ ಬ್ಯಾಕ್ ಬಂದಿರ್ತಾರೆ. ಯುದ್ಧ ನಡೆಯೋಕ್ಕಿಂತ ಮುಂಚೆ ವಿಶಾಖಪಟ್ಟಣ, ನಮ್ಮ ಭಾರತ ವಿಶಾಖಪಟ್ಟಣ ನ್ಯಾಯ ಹತ್ರ ಬಂದಿರುತ್ತೆ. ಅಲ್ಲಿ ಸಮರಾಭ್ಯಾಸ ನಡೆದುಕೊಂಡು ಅಲಿಮಾ 2026 ಅನ್ನೋ ಒಂದು ಸಮರಾಭ್ಯಾಸ ನಡೆಸ್ತಾ ಇರ್ತಾರೆ. ಎಲ್ಲ ದೇಶಗಳು ಬಂದಿರ್ತವೆ ಅಲ್ಲಿ. ಈ ಯುದ್ಧ ಏನು ಸ್ಟಾರ್ಟ್ ಆಗುತ್ತೋ ಆವಾಗ ಅಲ್ಲಿಂದ ವಾಪಸ್ ಹೊರಡುತ್ತೆ. ಅಲ್ಲಿ ಇರಾನ್ ಟು ನಮ್ಮ ವಿಶಾಖಪಟ್ಟಣಗೆ 8 to 10 ಡೇಸ್ ಜರ್ನಿ ಇರುತ್ತೆ. ಇದರ ಮಧ್ಯೆ ಇದೇನು ವಾಪಸ್ ಬರ್ತಕ್ಕಂಥ ಸಮಯದಲ್ಲಿ ನಿನ್ನೆ ಏನು ಮಾಡಿದೆ ಅಂದರೆ, ಇದನ್ನು ಅಮೇರಿಕ ಮೊದಲಿಂದ ಫಾಲೋ ಮಾಡ್ಕೊಂಡು ಬಂದಿದೆ. ಇದು ಸಬ್ಮೇರಿನಿಂದ ತನ್ನ ಟ್ರಾಪಿಡೋ ಅನ್ನೋ ಒಂದು ಮಿಸೈಲ್ನಿಂದ ನಮ್ಮ ಭಾರತದ ಕನ್ಯಾಕುಮಾರಿನ 350 ಕಿಲೋಮೀಟರ್ ಮತ್ತು ಶ್ರೀಲಂಕಾದ 50 ಕಿಲೋಮೀಟರ್ ಡಿಫ್ರೆನ್ಸ್ನಲ್ಲಿ ತನ್ನ ಟ್ರಾಪಿಡೋ ಅನ್ನೋ ಮಿಸೈಲಿಂದ ಹೊಡೆದು ಉಳಿಸಿದೆ. ಇದರಲ್ಲಿ 87 ಜನ ಮೃತಪಟ್ಟಿದ್ದಾರೆ. ಹಾಗೆ 61 ಜನ ಕಾಣೆಯಾಗಿದ್ದಾರೆ. ಹಾಗೆ 34 ಜನರನ್ನ ಶ್ರೀಲಂಕಾದ ನ್ಯಾವಿಗಳು ಕಾಪಾಡಿ ಗಾಯಗೊಂಡಿದ್ದಾರೆ. ಅವರನ್ನು ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ದಾರೆ. ಅಸಲಿಗೆ ನಮ್ಮ ಇಂಡಿಯನ್ ಓಷನ್ನಲ್ಲಿ ಬೇರೆ ಯಾವನೋ ಬಂದು ಹೊಡೆಯೋದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಫಸ್ಟ್ ಆಫ್ ಆಲು, ಈಗ ನಮ್ಮದು ಒಂದು ಸೈಟ್ ಇರ್ತದೆ ಅಂತ ಅಂದ್ಕೊಳ್ಳಿ. ಆ ಜಾಗಕ್ಕೆ ಯಾವನೊಬ್ಬ ಬಂದು ಬೇಲಿ ಹಾಕ್ಬಿಟ್ಟು ಅಲ್ಲಿ ಮನೆ ಕಟ್ತೀನಿ ಅಂದರೆ ನಿಮ್ಗೆ ಹೇಗಾಗುತ್ತೆ? ಅದೇ ಥರ ಇವರು ನಮಗೆ ಸಂಬಂಧಿಕರಿಗೆ ನಾವೇ ಇನ್ವೈಟ್ ಮಾಡಿದ್ವಿ ಅವರಿಗೆ ಇದಕ್ಕೆ ಬರೋಕ್ಕೆ. ಬಂದ ಮೇಲೆ ಇದೆಲ್ಲ ಮುಂಚಿತವಾಗಿ ಇಂಡಿಯಾದಕ್ಕೆ ಇನ್ಫಾರ್ಮ್ ಮಾಡಿದ ಮೇಲೆ ಇವರು ಬಂದು ಹೊಡೆದಿದ್ದಾರೆ ಅಂದರೆ ಇವರು ನಮ್ಮನ್ನು ಆಟ ಆಡಿಸ್ತಿದ್ದಾರೆ. ಅವನು ನಿರ್ಧಾರ ಮಾಡೋದೇನು? ಪೆಟ್ರೋಲ್ ನೀವು 30 ದಿನಗಳ ಗಟ್ಟಲೆ ರಷ್ಯಾದಿಂದ ಕೊಂಡ್ಕೊಳ್ಳಿ ಅನ್ನೋದಕ್ಕೆ ಅವನು ಯಾರು ನಿರ್ಧಾರ ಮಾಡೋಕ್ಕೆ? ಅವನೇನು ನಮ್ಮ PM ರಾಷ್ಟ್ರಪತಿನ ಯಾರು? ಇರಾನಿನ ಭಾರತ ಸಂಬಂಧ ಚೆನ್ನಾಗೇ ಇದೆ. ಕಾರಣ ಏನಂತಂದರೆ, ಇರಾನ್ನಲ್ಲಿ ಚಾಪರ್ ಬಂದರ್ ಅಂತ ಒಂದು ಬಂದರ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಕೊಟ್ಟಿದೆ. ಯಾಕೆಂದರೆ ಪಾಕಿಸ್ತಾನ ಇತ್ತಾಗ ಕಿರಿಕಿರಿ ಮಾಡ್ತಾಯಿತ್ತು ನಮಗೆ ಅಲ್ಲಿಂದ ಇಲ್ಲಿಗೆ ಬರೋ ಟೈಮಲ್ಲಿ. ಅದಕ್ಕೋಸ್ಕರ ಅದು ಸಪ್ರೇಟಾಗಿ ನಮಗೆ ಬಂದರನ್ನು ರೆಡಿ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಕಮ್ಯುನಿಸ್ಟ್ ಹಚ್ಚಿರೋದಕ್ಕೆ ಇಂಡಿಯನ್ ರಕ್ಷಣಾ ಸಚಿವರ ಆಫೀಸ್ ಕಡೆಯಿಂದ ಹೋಗ್ಬಿಟ್ಟು ಸಂತಾಪ ಸೂಚಿಸಿದ್ದಾರೆ. ಆಮೇಲೆ ಇರಾನಿನ ಏನು ಆಫೀಸರ್ ಇರ್ತಾರೆ ಅವರು ಕೂಡ ನಮಗೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಿಮಗೆ ಸಪ್ಲೈ ಮಾಡ್ತೀವಿ ಮೊದಲಿನ ರೀತಿ ಅಂತಲೇ ಹೇಳಿದ್ದಾರೆ. ಆಮೇಲೆ ಇರಾನು ಬೇರೆ ಬೇರೆ ದೇಶಗಳು ಜಮ್ಮು ಕಾಶ್ಮೀರ ಪಾಕಿಸ್ತಾನದ ಬಗ್ಗೆ ಗೊತ್ತಿದೆ. ಬಟ್ ಇರಾನು ನಮ್ಮ ಮ್ಯಾಪನ್ನು ಜಮ್ಮು ಕಾಶ್ಮೀರ ಬಂದ್ಬಿಟ್ಟು ನಮಗೆ ಫುಲ್ಲಾಗಿ ಭಾರತದ್ದೇ ಅಂತ ಹೇಳ್ಬಿಟ್ಟು ಅವರು ಮ್ಯಾಪನ್ನು ಹಾಕ್ತಾರೆ. ಬೇರೆ ಯಾವ ದೇಶಗಳು ಕೂಡ ಈ ಥರ ಹಾಕೋದಿಲ್ಲ. ಹೋದ ತಿಂಗಳು ವೆನಿಜುಲಾದ PM ಅನ್ನು ಕ್ಯಾಪ್ಚರ್ ಮಾಡಿ ಎತ್ತಾಕೊಂಬಂದು ಈಗ ಅಲ್ಲಿದ್ದಕ್ಕಂಥ ವೆನಿಜುಲಾದ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಟ್ರಂಪ್ ಕಂಪ್ನಿಗಳನ್ನು ಹಾಕ್ಬಿಟ್ಟು ಅಲ್ಲಿ ಇವರಿಗೆ ಬೇಕಾದಂಥ ಒಬ್ಬ PM ಅನ್ನು ನೇಮಕ ಮಾಡಿಬಿಡಿ ಇವರ ಹೇಳಿದಂಗೆ ಮಾತು ಕೇಳುವಂಥ ಒಬ್ಬ ಮನುಷ್ಯನನ್ನು ಅಲ್ಲಿ ರೆಡಿ ಮಾಡಿದ್ದಾರೆ. ಇವಾಗ ವೆನಿಜುಲಾ ಕತೆ ಮುಗೀತು. ಈ ಟ್ರಂಪ್ ಅನ್ನೋನಿಗೆ ಬೇಕಾದಿದ್ದು ಓನ್ಲಿ ಮನಿ, ಅವನು ಬಿಕಾಸ್ ಆಫ್ ಅವನು ಓನ್ಲಿ ಬಿಸ್ನೆಸ್ ಮ್ಯಾನ್. ಇದೇ ರೀತಿ ಯುದ್ಧ ಮುಂದುವರೆದರೆ ನಮ್ಮ ಎಲ್ಲ ಉತ್ಪನ್ನಗಳು ಜಾಸ್ತಿ ಆಗುತ್ತೆ. ನಾವು ತಿನ್ನುವಂಥ ಆಹಾರ, ತರಕಾರಿಗಳು, ಯಾಕಂದರೆ ಪೆಟ್ರೋಲು ರೈಸ್ ಆಗುತ್ತೆ, ಗ್ಯಾಸ್ ಕೂಡ ರೈಸ್ ಆಗುತ್ತೆ. ಈ ಹಾರ್ಮುಜ್ ಜಲಸಂಧಿಯಿಂದ ಹಡಗುಗಳು 37 ಹಡಗುಗಳು ನಮ್ಮ ಭಾರತದ ಅಲ್ಲೇ ಸಿಕ್ಕಾಕೊಂಡಿದ್ದಾವೆ. ಇವತ್ತೇನು ಅದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇದೆ. ಇನ್ನು ನಾಳೆ ಏನಾಗುತ್ತಂತ ಹೇಳೋಕ್ಕಾಗಲ್ಲ. ಅವನ್ನ ಬಿಟ್ಟರು ಬಿಡ್ಬೋದು, ಇಲ್ಲಾಂದ್ರೆ ಅಲ್ಲೇ ಸ್ಟಾಪ್ ಆಗ್ಬೋದು. ಇರಾನಿನ ಅಬ್ಬಾಸ್ ರಕ್ಷಣಾ ಸಚಿವರು ಈ ಥರ ಮಾತಾಡಿದ್ದಾರೆ. ಏನಂತಂದರೆ, ನಮಗೇನು ತೊಂದರೆ ಇಲ್ಲ, ಬೇರೆ ಬೇರೆ ಹಡಗುಗಳನ್ನು ಶಿಪ್ಗಳನ್ನು ಬಿಡ್ತೀವಿ. ಆ ಕಡೆ ಅರಬ್ ಕಂಟ್ರೀಸ್ ನಾವು ಬಿಟ್ಟು ಈ ಕಡೆ ಚೀನಾ, ರಷ್ಯಾ, ನಮ್ಮ ಭಾರತವನ್ನು ಬಿಡ್ತೀನಿ ಅನ್ನೋ ಒಂದು ಮಾತುಗಳನ್ನು ಆಡಿದ್ದಾರೆ. ನೋಡೋಣ, ಇನ್ನೂ ನಡೀತಾನೆ ಇದೆ ಯುದ್ಧ. ಹಾಗಾಗಿ ಅಪ್ಡೇಟ್ ಇರೋದ್ರಿಂದ ಇವತ್ತೇನು ನಡೆದಿದೆ ಅಂದರೆ ಫುಲ್ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅಲ್ಲದೆ ಯಾರಿನ್ನೂ ನೀವು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.